You're a superhero. ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಪ್ರೀವಲ್ಲಿ ವಿಡಿಯೋ ನೋಡಿದಾರಲ್ಲ, ಆ ಥರ ವಿಡಿಯೋನ ಹೇಗೆ ಎಡಿಟ್ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು 2 ಟಿಪ್ಸ್ ನೋಡ್ತೀನಿ. ಪ್ಲೀಸ್ ನೀವು ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಮತ್ತು ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಅಡ್ಮಿಷನ್ ನಂಬರ್ ಆ್ಯಪ್ ಬೇಕಾಗುತ್ತೆ. ಆ್ಯಪಿಗೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಡೌನ್ ಮಾಡ್ಕೊಳ್ಳಿ. ಡೌನ್ ಮಾಡ್ಕೊಂಡ್ಮೇಲೆ ಆ್ಯಪ್ನ ಓಪನ್ ಮಾಡಿ. ಆ್ಯಪ್ ಓಪನ್ ಆದಮೇಲೆ ಸಾಂಗ್ ಬೈ 𝗕𝗘𝗙𝗚𝗪𝗡 ಹಾಗೂ ಮತ್ತು 𝗘𝗙𝗙𝗪𝗡𝗚 ಅಂತ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ, ಅದು ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಮತ್ತು ಅದನ್ನು ಹೋಗಿ ಡೌನ್ ಮಾಡ್ಕೊಳ್ಳಿ. ಡೌನ್ ಮಾಡ್ಕೊಂಡು ಆದಮೇಲೆ ಅಡ್ಮಿಷನ್ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡ್ಮೇಲೆ ಸಾಂಗ್ ಬಿಟ್ ಮಾರ್ಕ್ನ ಓಪನ್ ಮಾಡಿ. ಸೊ ಸಾಂಗ್ ಬಿಟ್ ಮಾರ್ಕ್ ಓಪನ್ ಆದಮೇಲೆ ಇಲ್ಲಿ ನಾನು ಗ್ರೀನ್ ಸ್ಕ್ರೀನಲ್ಲಿ ಲೈಟ್ಸ್ಗಳನ್ನು ಕೊಟ್ಟಿರ್ತೀನಿ ಹಾಗೂ ಮುಂದ್ಗಡೆ ಬೀಟ್ಸ್ ಕೊಟ್ಟಿರ್ತೀನಿ. ಬೀಟ್ಸ್ಗಳು ಖಾಲಿ ಇರುತ್ತೆ. ನೀವೇನು ಮಾಡಬೇಕಂದ್ರೆ ಗ್ರೀನ್ ಸ್ಕ್ರೀನಲ್ಲಿ ಇರೋ ಲೈಟ್ಸ್ಗಳು ಅವುಗಳಿಗೆ ನಿಮ್ಮ ಫೋಟೋ ಹಾಕಬೇಕಾಗುತ್ತೆ. ಫೋಟೋ ಹಾಕಿ ಗ್ರೀನ್ ಸ್ಕ್ರೀನಲ್ಲಿ ಸ್ಟಾರ್ಟ್ ಮಾಡಿ ಮತ್ತು ಕಲರಿಂಗ್ ಸ್ಕ್ರೀನಲ್ಲಿ ಹೋಗಿ 𝗕𝗘𝗙𝗪𝗡𝗙 ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಕ್ಯಾಶ್ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಫೋಟೋ ಸರಿಯಾಗಿ ಅಂದರೆ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೂವ್ಮೆಂಟ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3rd ನಂಬರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಈ ಫೋಟೋ ಮೇಲ್ಗಡೆ ಕೀರ್ ಬಿಡಿಸಿ ಫೋಟೋನ ಈ ಥರ ಉದ್ದ ಮಾಡ್ಕೊಳ್ಳಿ. ಅದೇ ಥರ ಮತ್ತೆ ನೆಕ್ಸ್ಟ್ ಗ್ರೀನ್ ಸ್ಕ್ರೀನಲ್ಲಿ ಹೋಗಿ ಕಲರಿಂಗ್ ಸ್ಕ್ರೀನಲ್ಲಿ ಹೋಗಿ ಎಡಿಟ್ ಮೇಲೆ ಹೋಗಿ ನೆಕ್ಸ್ಟ್ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಅದೇ ಥರ ಮುಂದೆ ಹೋಗಿ ಮತ್ತು ಗ್ರೀನ್ ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡಿ ಕಲರಿಂಗ್ ಸ್ಕ್ರೀನ್ ಮೇಲೆ ಹೋಗಿ ಮತ್ತು ಎಡಿಟ್ ಮೇಲೆ ಹೋಗಿ ಮತ್ತೊಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಫಸ್ಟ್ ಇದೇ ಥರ ಇಲ್ಲಿ ಗ್ರೀನ್ ಸ್ಕ್ರೀನ್ ಇಲ್ಲಿ ಲೇಯರ್ಸ್ ಇದೆಯಲ್ಲ, ಎಲ್ಲ ಫೋಟೋಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನಾನು ಇದಕ್ಕೆಲ್ಲ ಇಲ್ಲಿ ಫೋಟೋನ ಆ್ಯಡ್ ಮಾಡ್ಕೊತೀನಿ. ವಿಡಿಯೋನ ಮತ್ತು ಫೋಟೋನ ಆ್ಯಡ್ ಮಾಡ್ಕೊತ ಹೀಗೆ ಹೋದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಸೊ ಅದಕ್ಕೆ ನಾನು ವಿಡಿಯೋನ ಸ್ಕಿಪ್ ಮಾಡ್ತಾಯಿದ್ದೀನಿ. ಸೊ ನೋಡಿರ್ಬೋದು ನೀವು, ಇಲ್ಲಿ ಎಲ್ಲ ಗ್ರೀನ್ ಸ್ಕ್ರೀನಲ್ಲಿ ನಾನು ಫೋಟೋ ಆ್ಯಡ್ ಮಾಡಿದ್ದೇನೆ. ಮತ್ತು ಹಾಗೂ ಇನ್ನೂ ಒಂದು ಗ್ರೀನ್ ಸ್ಕ್ರೀನ್ ಲೇಯರ್ ಇರುತ್ತೆ, ಅದರಲ್ಲೂ ಫೋಟೋ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಆ ಲೇಯರ್ ಎಲ್ಲಿದೆಯಪ್ಪ ಅಂದರೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ಫುಲ್ ಲಾಸ್ಟಿಗೆ ಇಲ್ಲಿದೆಯಲ್ಲ ಗ್ರೀನ್ ಸ್ಕ್ರೀನ್, ಅದರ ಮೇಲೆ ಕ್ಲಿಕ್ ಮಾಡಿ ಕಲರಿಂಗ್ ಸ್ಕ್ರೀನ್ ಮೇಲೆ ಹೋಗಿ 𝗕𝗘𝗙𝗪𝗡𝗙 ಮೇಲೆ ಹೋಗಿ ಇದರಲ್ಲೂ ಕೂಡ ಒಂದು ಫೋಟೋನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನಾನು ಈ ಇಮೇಜ್ನ ತೊಗೊತೀನಿ. ಸೊ ಇಮೇಜ್ ಕಾಣಿಸ್ತಾ ಇಲ್ಲ ಅಂದರೆ ಇಲ್ಲಿ ನಾನು ಮೂವ್ ಮಾಡಿರ್ತೀನಿ, ಅದನ್ನು ಕಾಣಲಂಗೆ ಇಲ್ಲಿ ನೋಡ್ತಾ ಇರ್ಬೋದು. ಇದರ ಮೇಲೆ ಕ್ಲಿಕ್ ಮಾಡಿದರೆ ಇಮೇಜ್ ಬರುತ್ತೆ ಬ್ಯಾಕ್ ಸೈಡು. ಸೊ ಇಲ್ಲಿ ಬಂದಮೇಲೆ ಇಲ್ಲೆಲ್ಲ ಇಮೇಜ್ಗಳನ್ನು ಆ್ಯಡ್ ಮಾಡಬೇಕಾಗುತ್ತೆ. ಇಮೇಜ್ ಆ್ಯಡ್ ಮಾಡೋದಕ್ಕೆ ಸೊ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಹೋಗಿ ಇಮೇಜ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಮೇಜ್ಗಳನ್ನು ಸೆಲೆಕ್ಟ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫುಲ್ ಕಾಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡಿ ಫೋಟೋನ ಮೂವ್ ಮಾಡಿ ಕಟ್ ಮಾಡಿ. ಮತ್ತು ಪ್ಲಸ್ ಮೇಲೆ ಮೀಡಿಯಾ ಮೇಲೆ ಹೋಗಿ ಸೆಕೆಂಡ್ ಫೋಟೋನ ಆ್ಯಡ್ ಮಾಡಿ ಫೋಟೋ ಹಾಕಿ ಸೆಕೆಂಡ್ ಫೋಟೋನ ಆ್ಯಡ್ ಮಾಡಿ ಮತ್ತು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫುಲ್ ಕಾಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡಿ ಮುಂದೆ ಹೋಗಿ ಫೋಟೋನ ಕಟ್ ಮಾಡಿ. ಮತ್ತು ಪ್ಲಸ್ ಮೇಲೆ ಹೋಗಿ ಮೀಡಿಯಾ ಮೇಲೆ ಹೋಗಿ ಮತ್ತೊಂದು ಫೋಟೋನ ಆ್ಯಡ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫುಲ್ ಕಾಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡಿ ಮುಂದೆ ಹೋಗಿ ಫೋಟೋನ ಕಟ್ ಮಾಡಿ. ಮತ್ತು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಮತ್ತು ನೆಕ್ಸ್ಟ್ ಫೋಟೋನ ಆ್ಯಡ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫುಲ್ ಕಾಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮತ್ತು ಮುಂದೆ ಹೋಗಿ ಫೋಟೋನ ಕಟ್ ಮಾಡಿ. ಇದೇ ಥರ ಗೈಸ್ ಇಲ್ಲಿ ಲೆಂತ್ ಮುಟ ಅಂದರೆ ಲಾಸ್ಟ್ ಮುಟ ಇದೇ ಥರ ಇಮೇಜ್ಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನಾನು ವೀಡಿಯೋನ ಇಮೇಜ್ಗಳನ್ನ ಆ್ಯಡ್ ಮಾಡ್ಕೊತೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಎಸ್ ನಾನು ಎಲ್ಲ ಇಮೇಜ್ಗಳನ್ನ ಆ್ಯಡ್ ಮಾಡಿದ್ದೀನಿ. ನೀವು ಏನು ಮಾಡಬೇಕು ಅಂದರೆ
ಇಮೇಜಿಗೆ ಎಫೆಕ್ಟ್ನ ಹಾಕಬೇಕಾಗುತ್ತೆ. ಎಫೆಕ್ಟ್ ಅಂದರೆ ಈ ಸಾಂಗ್ ಬಿಟ್ ಮಾಡೋದ್ರಿಂದ ಬ್ಯಾಕ್ ಬಂದು ಎಫೆಕ್ಟ್ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಲ್ಲ ಅದನ್ನು ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ಇಲ್ಲಿ ಒಂದು ಎಫೆಕ್ಟ್ ಲಿಂಕ್ ಇರುತ್ತೆ. ಮತ್ತು ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಮೇಲೆ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸ್ ಕೊಟ್ಕೊಳ್ಳಿ. ಮತ್ತು ಈ ಪ್ರಾಜೆಕ್ಟಿಂದ ಬ್ಯಾಕ್ ಬಂದು ಸಾಂಗ್ ಬಿಟ್ ಮೇಲೆ ಹೋಗಿ ಮತ್ತು ನಾವು ಏನು ಹೊರಗಡೆ ಇಮೇಜ್ಗಳನ್ನು ಆ್ಯಡ್ ಮಾಡಿರ್ತೀವಲ್ಲ ಅವು ಇಮೇಜ್ಗಳನ್ನು ಡಬಲ್ ಬಿಟ್ ಮಾಡಿಬಿಟ್ಟಿರ್ತೀನಿ. 5.7 ಸೆಕೆಂಡ್ಗೆ ಬಂದಿರೋ ಇಮೇಜ್ಗಳಲ್ಲಿ ಅಷ್ಟು ಫೋಟೋಸ್ಗೆ ಇದೇ ಇಮೇಜ್ಗಳಿಗೆ ಇದೇ ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಮೇಲೆ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಕೊಡಿ. ಮತ್ತು ಮುಂದೆ ಹೋಗಿ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಮೇಲೆ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಕೊಡಿ. ಮತ್ತು ಮುಂದೆ ಹೋಗಿ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಮೇಲೆ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಕೊಡಿ. ಮತ್ತು ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಮೇಲೆ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಕೊಡಿ. ಸೊ ಎಲ್ಲ ಫೋಟೋಸ್ ಇದೇ ಎಫೆಕ್ಟ್ನಾಗ ಹಾಕಬೇಕಾಗುತ್ತೆ ಗೈಸ್. ಸೊ ನಾನು ಎಲ್ಲ ಇಮೇಜ್ಗಳಿಗೂ ಇದೇ ಎಫೆಕ್ಟ್ನ ಹಾಕ್ತೀನಿ. ಸೊ ಮತ್ತು ಗೈಸ್ ನಾನು ಎಲ್ಲ ಫೋಟೋಸ್ಗೂ ಇದೇ ಎಫೆಕ್ಟ್ನ ಪೇಸ್ಟ್ ಮಾಡಿದ್ದೀನಿ. ಮತ್ತು ಈಗ ನೀವೇನು ಮಾಡಬೇಕಂದ್ರೆ 2 ಲೇಯರ್ಸ್ ಕೊಟ್ಟಿರ್ತೀನಿ. ಆ ಲೇಯರ್ಸ್ ಸೇಫ್ ಎಫೆಕ್ಟ್ನಲ್ಲಿ ಇರುತ್ತೆ. ಮತ್ತು ಈ ಪ್ರಾಜೆಕ್ಟಿಂದ ಬ್ಯಾಕ್ ಬಂದು ಸೇಫ್ ಎಫೆಕ್ಟ್ XML ಪ್ಲೇಸೆಡ್ ಬೈ MDF ಎಡಿಟ್ ಅಂತ ಇದೆಯಲ್ಲ ಆ ಪ್ರಾಜೆಕ್ಟ್ನ ಓಪನ್ ಮಾಡಿ. ಇಲ್ಲಿ 2 ಲೇಯರ್ ಕಾಣಿಸ್ತಾ ಇರ್ಬೋದು ನಿಮಗೆ. ಈ 2 ಲೇಯರ್ನ ಕಾಪಿ ಮಾಡಬೇಕಾಗುತ್ತೆ. ಲೇಯರ್ ಮೇಲೆ ಕ್ಲಿಕ್ ಮಾಡಿ ಟ್ಯಾಪ್ ಮಾಡ್ಕೊಂಡು ಇಟ್ಕೊಂಡು ಮತ್ತು ಇನ್ನೊಂದು ಲೇಯರ್ ಮೇಲೆ ಟ್ಯಾಪ್ ಮಾಡಿ ಮತ್ತು ಪ್ಲಸ್ ಡೂಪ್ಲಿಕೇಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ 2 ಲೇಯರ್ಸ್ ಕಾಪಿ 2 ಲೇಯರ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಈ ಪ್ರಾಜೆಕ್ಟಿಂದ ಬ್ಯಾಕ್ ಬಂದು ಸಾಂಗ್ ಬಿಟ್ ಬೈ MDF ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಸ್ವಲ್ಪ ಮುಂದ್ಗಡೆ ಹೋಗಿ ಸೊ ಇಲ್ಲಿ ಮತ್ತೆ ಡೂಪ್ಲಿಕೇಟ್ ಪ್ಲಸ್ ಡೂಪ್ಲಿಕೇಟ್ ಅಂತ ಹೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ 2 ಲೇಯರ್ ಅಂತ ಕೊಡಿ. ಪೇಸ್ಟ್ 2 ಲೇಯರ್ ಆದಮೇಲೆ ಮತ್ತು ಈ ವಿಡಿಯೋನ ಸ್ಕ್ರೋಲ್ ಮಾಡಿ ಲಾಸ್ಟಿಗೆ ಲೆಂತಿಗೆ ಬಂದು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟೈಮ್ ಥರ ಇದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಮುಂದೆ ಸ್ಕ್ರೋಲ್ ಮಾಡಿ ಲಾಂಗ್ ಮಾಡಿ. ಸೊ ಗೈಸ್ ನಮ್ಮ ವಿಡಿಯೋ ಫುಲ್ ಈಗ ಕಂಪ್ಲೀಟ್ ಆಗಿದೆ. ನೋಡಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದು. ಈ ವಿಡಿಯೋನ ಸೇವ್ ಮಾಡ್ಕೋಬೇಕಂದ್ರೆ ಇಲ್ಲಿ ಸೆಟ್ಟಿಂಗ್ ಬಟನ್ ಪಕ್ಕ ಒಂದು ಸೇವ್ ಬಟನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಮೇಲೆ ಇರುತ್ತೆ. ಮತ್ತು ನೀವೇನು ಮಾಡಬೇಕಂದ್ರೆ ಕೆಳಗೆ ಎಕ್ಸ್ಪೋರ್ಟ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ವಿಡಿಯೋ ಸೇವ್ ಆಗುತ್ತೆ. ಮತ್ತು ನೀವೇನೋ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಆಲಲ್ಲಿ ಇಟ್ಕೊಳ್ಳೋದು ಮರಿಬೇಡಿ. ಮತ್ತು ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಗಾಯ್ಸ್.